ಅಂತೇಳಿ ಮೀಡಿಯಾ ಓಪನ್ ಆಗಿ ಕರ್ನಾಟಕ ಜನಗಳು ಮೆಟ್ಟಲು ಹೊಡೆದಂಗೆ ಬರಲ್ಲ ಅಂತೀಯ ಕತ್ತೆ ಬಡ. ನಾನು ನಿಮ್ಮ ಇನ್ನೋಸೆಂಟ್ ವಿಲನ್ ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ ಅನ್ನೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ಅಪ್ಪಟ ಡಿ ಮನೆ ಇದ್ದಾರೆ, ನಿಂತ್ಕೊಂಡಿದ್ದಾರೆ, ಡಿ ಬಂದಿದ್ದಾರೆ ಇದಾರಲ್ಲ ಸರ್, ಅದಕ್ಕೆ ನೀವೇನಂತ ಅನಿಸುತ್ತೆ? ಯಾವ ಥರ ಹೇಳ್ಬೇಕು, ಯಾವ ಥರ ಏನು ಮಾತಾಡ್ಬೇಕು ಅಂತಲೇ ಅನ್ನಿಸ್ತಿಲ್ಲ. ಎಲ್ಲ ಥರನೂ ಫುಲ್ ಖುಷಿ ಆಗ್ಬಿಟ್ಟೈತೆ. 1 ವರ್ಷ ಅಲ್ಲ, ಇನ್ನು 100 ವರ್ಷ ಆದ್ರೂ ನಮ್ಮ ಬಾಸೇನೆ. ಈಗ ಇನ್ವೆಸ್ಟಿಗೇಷನ್ 7 ತಿಂಗಳಿಂದ ನಮ್ಮ ಬಾಸ್ ಬಗ್ಗೆ ಮಾಡೋದಲ್ಲ, ಅದೆಲ್ಲ ಮಾಡ್ತಿರ್ಬೇಕಾಗಿತ್ತು. ಈಗ ಪೊಲೀಸ್ ಮೇಲೆ, ಡಾಕ್ಟ್ರ್ ಮೇಲೆ, ರಾಜಕಾರಣಿ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅವಾಗ ಸರ್ಕಾರ ನಮ್ಮ ಕರ್ನಾಟಕದ ನಮ್ಮ ಜನಗಳು ಧ್ವನಿ ಎತ್ತಬೇಕು ಅಷ್ಟೇ ಹೇಳೋದು ನಾವು. ನಮ್ಮ ಬಾಸ್ ಯಾವತ್ತಿರೋ ರಾಜನೇ, ರಾಜಧಾನಿಗೆ ಒಬ್ಬರೇ ರಾಜ್ಯ ನಮ್ಮ ಬಾಸ್. ನಾವು ಯಾರಿಗೂ ಫ್ಯಾನ್ಸ್ ವಾರ್ ಗಿನ್ಸೋರು ಯಾರಿಗೂ ಏನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಕನ್ನಡಕ್ಕೋಸ್ಕರ ಬೆಳಿತಿರೋರು ನಮ್ಮ ಬಾಸು, ಕನ್ನಡಿಗರಿಗೋಸ್ಕರ ಹುಟ್ಟಿ ಬೆಳೆದಿರೋರು. ನಾವು ನೋಡಿದೆ, ಮಸ್ತಾಗಿದೆ ಡೈಲಾಗ್. ನೋಡಿ ಹೆಂಗೈತೆ ಅಂತ ನೀವೇ ಹೇಳಿ. ಕನ್ನಡ ಬರಲ್ಲ ಅಂತೀಯ ಕತ್ತೆ ಬಡವ. ಅದು ನಮ್ಮ ಬಾಸು ಹೆಂಗೆ ಬಡಿತಾರೆ ಹೇಳಿ, ಮೆಟ್ಟಲು ಹೊಡೆದಂಗೆ ಅದೆಲ್ಲ ಸೂಪರ್ ಆಗೈತಾ? ಸೂಪರ್ ಆಗಿದೆ ನಮ್ಮ ಬಾಸ್. ಈಗ ನಮ್ಮ ಬಾಸ್ದ 7 ತಿಂಗಳು ಹಾಕಿದಲ್ಲ ಬೆಲೆ, ಈಗ ಪೊಲೀಸ್ನವರು, ಡಾಕ್ಟ್ರು, ರಾಜಕಾರಣಿಗಳು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ತಾಕತ್ತಿದ್ರೆ ಕಮಿಷನರು ಅವ್ರಿಗೂ ಡೈರೆಕ್ಟಾಗಿ ಅವರೇನೆ ಮಾತಾಡಲಿ. ಅವರು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಪೊಲೀಸು, ಡಾಕ್ಟ್ರು, ರಾಜಕಾರಣಿಗಳು ಯಾರಾದರೂ ಸರಿ. ಇವಾಗ ಮೀಡಿಯಾದವ್ರು ಇದಾರಲ್ಲ ಬ್ರೋ, ಮೀಡಿಯಾದವ್ರು ಬಿಡಿ, ಅವ್ರಿಗೆ ಕೊಟ್ಟು ದುಡ್ಡು ಕೊಟ್ಟರೆ ಏನು ಬೇಕಾ ಅವ್ರ ಅಪ್ಪ ಅಮ್ಮನ್ನೇ ಬೇಕಾದ್ರೆ ತಲೆ ಹಿಡ್ಬಿಡ್ತಾರೆ. ಅವರು ಮೀಡಿಯಾದವರು ಅವ್ರ ಅಪ್ಪ ಅಮ್ಮನ್ನೇ ತಲೆ ಹಿಡ್ಬಿಡ್ತಾರೆ. 500,000 ಕೊಟ್ಟರೆ ಅವ್ರ ಅಪ್ಪ ಅಮ್ಮನ್ನೇ ತಲೆ ಹಿಡ್ಬಿಡ್ತಾರೆ. ಮೀಡಿಯಾದಂಥ ಮಿಂಡ್ರಿ ಗುಟ್ಟಿನ ಮಕ್ಕಳು ಯಾರೂ ಇಲ್ಲ. ಇವಾಗ ತುಂಬಾ ಕೇಸ್ಗಳ, ಅದರಲ್ಲೂ BTV, ಬಕೆಟ್ ಟಿವಿ, ದೊಡ್ಡ ಬಕೆಟ್ ಟಿವಿ, BTV. ಇವಾಗ ಇದು ಜನಮಿತ್ರ ಅಂತ ಬಂದೈತೆ. ಜನಗಳಿಗೋಸ್ಕರ ಸೇವೆ ಮಾಡಕ್ಕೆ ಬಂದಿದ್ದೀರಾ, ನಿಮ್ಗೆ ಖುಷಿ ಆಯಿತು. ನಾವು ಯಾವತ್ತೂ ಮಾತಾಡ್ತಿರ್ಲಿಲ್ಲ, ಏನು ಮಾತಾಡ್ಬೇಕಾಯ್ತು, ಫೀಲಿಂಗ್ ಇತ್ತು ಅವತ್ತಿಂದ. ನಮ್ಮ ಬಾಸ್ಗೋಸ್ಕರ ನಮ್ಮ ಬಾಸ್ ಇವತ್ತು ಹೊರಗಡೆ ಬಂದವ್ರೆ, ಅಷ್ಟೇ ಸಾಕು. ಹಬ್ಬ ಮಾಡ್ತೀವಿ. ಇನ್ನು ವೆಯ್ಟ್ ಮಾಡ್ತಾ ಇರೋದು ಅಭಿಮಾನಿಗಳಿಗೆ. ಏನಪ್ಪ ಅಂದರೆ ಹೇಳೋದು ಇಟ್ಪಡೋದು ಅಂದರೆ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ, ಬಂದಾಗ ಸ್ವಲ್ಪ ಶಾಂತಿಯುತವಾಗಿರಲಿ. ಫೆಬ್ರವರಿ 15ಗೆ ನಮ್ಮದು 14ಕ್ಕೆ ಹೆಂಗಿರೋ ಹಬ್ಬ ಮಾಡೇ ಮಾಡ್ತೀವಿ. ಜಾತ್ರೆ ಎಲ್ಲ ಇರ್ತದೆ, ಅವಾಗ ಸ್ವಲ್ಪ ಇಲ್ಲಿ ತನಕ ಸ್ವಲ್ಪ ಸಮಾಧಾನ. ರಿಲೀಸ್ ಆಗಿದಾರಲ್ಲ ಬ್ರೋ, ಇವಾಗ ನೀವು ಯಾವ ಥರ ಮಾಡ್ತಾ? ನಮ್ಗೇನು ಗೊತ್ತಾ, ದೊಡ್ಡದಾಗಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು, ಇಡೀ ಎಲ್ಲರಿಗೂ ಗೊತ್ತು ನಾವು ಸೆಲೆಬ್ರಿಟಿ ಹೆಂಗೆ ಮಾಡ್ತೀವಿ ಅನ್ನೋದು. ಆದರೆ ನಮ್ಮ ಬಾಸು ಬಂದು ಮೀಡಿಯಾ ಮುಂದೆ ಮಾತಾಡೋ ಗಂಟನೂ ನಾವು ಶಾಂತಿಯುತವಾಗಿ ಇರ್ತೀವಿ. ಇದುವರೆಗೂ ಶಾಂತಿಯಾಗಿದ್ದೀವಿ, ಶಾಂತಿಯುತವಾಗಿ ಇರ್ತೀವಿ. ನಮ್ಮ ಬಾಸ್ ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಯ್ತೀವಿ ನಾವು. ಅವ್ರು ಇದುವರೆಗೂ ತಪ್ಪು ಮಾಡು ಅಂತ ಹೇಳಿಲ್ಲ, ಯಾರಿಗೂ ತಪ್ಪು ಮಾಡಬೇಡಿ ಅಂತ ಹೇಳಿಲ್ಲ. ಅವ್ರು ಒಳ್ಳೆತನದ ನಡೆದವ್ರೆ, ಒಳ್ಳೆ ದಾರಿಯಲ್ಲಿ ನಡೀತವ್ರು. ನಾವು ಅದೇ ಥರ ಒಳ್ಳೆ ದಾರಿಯಲ್ಲೇ ನಡೆಯೋದು. ಯಾರಿಗೂ ಏನು ಮೋಸ ಮಾಡಲ್ಲ, ದ್ರೋಹ ಮಾಡಲ್ಲ, ಏನು ಮಾಡಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ತಾಕತ್ತಿದ್ರೆ ಪೊಲೀಸ್ನವರು, ಡಾಕ್ಟ್ರು, ರಾಜಕಾರಣಿಗಳು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಮಾಡಿದ್ರೆ